ನಿತ್ಯಾನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧಃ ಕಸ್ಯ ಸ್ವಿದ್ಧನಂ. ಪ್ರಧಾನವಾಗಿ ವೇದಗಳು 4 ರೀತಿಯಲ್ಲಿ ಕವಲೊಡೆದಿದೆ. ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಅಂತ. ಸಂಹಿತ ಸ್ತೋತ್ರ ಭಾಗ, ಬ್ರಾಹ್ಮಣ ಕರ್ಮಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡುತ್ತೆ. ಆರಣ್ಯಕ ಅದು ಸಾಧನೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಉಪನಿಷತ್ತು ಭಗವಂತನ ವಿಶೇಷವಾದ ಮಹಿಮೆಯನ್ನು ತಿಳಿಸ್ಕೊಡುತ್ತೆ. ಹೀಗೆ ಅಪೌರುಷೇಯವಾದ ವೇದಗಳನ್ನು 4 ವಿಭಾಗ ಮಾಡಿ ಹೇಳಿದ್ದಾರೆ. ಉಪನಿಷತ್ತುಗಳು ಈಗಿನ ಕಾಲದಲ್ಲಿ ಒಂದು ಬೇಕಾದಷ್ಟು ಹುಟ್ಟುಕೊಳ್ತಾ ಇದೆ. ಅವರವರೇ ಬರೆದು ಅದಕ್ಕೊಂದು ಉಪನಿಷತ್ತು ಅಂತ ರಹಸ್ಯವಾಗಿರ್ತಕ್ಕಂಥ ಅಂತಹ ರಹಸ್ಯವಾದಂತಹ ಭಗವಂತನ ಸ್ವರೂಪ ಯಾವ ವೇದ ಭಾಗದಲ್ಲಿ, ಅಪೌರುಷೇಯ ಭಾಗದಲ್ಲಿ ಅಡಕವಾಗಿದೆಯೋ ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಅಥವಾ ಯಾವುದು ಜೀವರನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ, ಉಪ ಅಂದರೆ ಉಪರಿ, ಅಪ್. UP ಇದ್ದಿದ್ದೇ ಉಪ ಆಗುತ್ತೆ. ಅದರಿಂದ ಮೇಲಕ್ಕೆ ಜೀವನನ್ನು ಕರ್ಕೊಂಡು ಹೋಗುತ್ತೆ. ಜೀವನ ಮೇಲಕ್ಕೆ ಹೋಗ್ಬೇಕಂದ್ರೆ ಪ್ರಾಣ ಹೋಯ್ತು ಅಂದ್ರೆ ಮೇಲಕ್ಕೆ ಹೋದ ಅಂತ ಹೇಳ್ತಾರೆ. ಅದೇನು ಮೇಲಕ್ಕೆ ಹೋಗೋದಲ್ಲ. ಮತ್ತೆ ಆತ್ಮನ ಉನ್ನತಿ ಅಂತ ಅರ್ಥ. ಆತ್ಮನ ಔನ್ನತ್ಯ ಅಂತ. ಎಷ್ಟೆಷ್ಟು ಜೀವ ಪರಮಾತ್ಮನನ್ನು ತಿಳ್ಕೊಳ್ತಾನೋ ಅಷ್ಟಷ್ಟು ಅವನು ಎತ್ತರಕ್ಕೆ ಏರ್ತಾನೆ. ಅದರಿಂದ ಆತ್ಮನ ಉನ್ನತಿಗೆ ಅದು ಅತ್ಯಂತ ಉನ್ನತಿ ಅಂದ್ರೆ ಯಾವುದು? ಸ್ವಸ್ವರೂಪ ಆವಿರ್ಭಾವ. ಜೀವನಿಗೆ ತನ್ನ ಸ್ವರೂಪ ಏನಿದೆಯೋ ಅದು ಇವಾಗ ಮುಚ್ಚಿ ಹೋಗಿದೆ. ಅಜ್ಞಾನ, ಕಾಮ, ಕರ್ಮ ಇವುಗಳಿಂದ ಜೀವನ ಸ್ವರೂಪ ಎಂಬತಕ್ಕಂಥದ್ದು ಮುಚ್ಚಿ ಹೋಗಿದೆ. ಜೀವನ ಆವರಣ ಎಂಬತಕ್ಕಂಥದ್ದು ಅದು ಬಿಚ್ಚುತ್ತಾ ಬರಬೇಕು. ಮುಚ್ಚಿದ್ದು ಬಿಚ್ಚಬೇಕು. ಆವರಣ ಅದು ದೂರ ಆಗ್ತಾ ಹೋಗಬೇಕು. ಹೀಗೆ ಜೀವರ ಆವರಕವಾದದ್ದು ಯಾವ ತಿಳುವಳಿಕೆಯಿಂದ ಅದು ದೂರ ಆಗುತ್ತೋ ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಹೀಗೆ ಜೀವನ ಸ್ವರೂಪ ಎಂಬತಕ್ಕಂಥದ್ದು ಈ ಉಪನಿಷತ್ತುಗಳ ಚಿಂತನೆಯಿಂದ ಅದು ದೂರವಾಗುತ್ತೆ. ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಇನ್ನು ಉಪನಿಷತ್ತು ಅದು ಗುರುಗಳ ಮುಖಾಂತರಿಂದಲೇ ಶ್ರವಣ ಮಾಡಬೇಕು. ಅಲ್ಲ, ನಮಗೆ ಬೇಕಾದಷ್ಟು ಬುದ್ಧಿಶಕ್ತಿ ಇದೆ, ನಾವೇ ಓದ್ಕೊಳ್ತೇವೆ, ಓದ್ಕೊಳ್ಬೋದು, ಅರ್ಥ ಆಗಲ್ಲ. ಅದು ಸಾಂಪ್ರದಾಯಿಕವಾದ ಕೆಲವೊಂದು ಅರ್ಥಗಳು ಅದು ಗುರುಮುಖದಿಂದಲೇ ತಿಳ್ಕೊಳ್ಬೇಕು. ಕೇವಲ ಶಬ್ದದಿಂದ ಅದರ ಅರ್ಥ ಏನು ಅಂತ ತಿಳಿಯೋದಿಲ್ಲ. ಅದರಿಂದ ಗುರುಗಳ ಮುಖಾಂತರ ಅಧ್ಯಯನ ಮಾಡಬೇಕಾದಂತಹ ರಹಸ್ಯವಾದ ವಿಷಯ. ಅದರಿಂದ ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಇಂತಹ ಉಪನಿಷತ್ತು 10 ಪ್ರಧಾನವಾದದ್ದು. ಅದರಲ್ಲಿ 4 ವೇದಗಳಿಗೆ ಸಂಬಂಧಪಟ್ಟದ್ದು, 4 ವೇದಗಳಿಗೆ ಸಂಬಂಧಪಟ್ಟ 10 ಉಪನಿಷತ್ತು. ಅದರಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಒಂದೇ ಉಪನಿಷತ್ತು. ಋಗ್ವೇದಕ್ಕೆ ಸಂಬಂಧಪಟ್ಟಂಥ ಉಪನಿಷತ್ತು ಅಂತಂದರೆ ಐತರೇಯ ಉಪನಿಷತ್ತು, ಮಹೇತರೇಯ ಉಪನಿಷತ್ತು. ಅದು ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತು. ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಯಜುರ್ವೇದ ಅಂತಂದರೆ ಅದರಲ್ಲಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ 2 ವೇದ ಎಂಬತಕ್ಕಂಥದ್ದಿದೆ. ಅದರಲ್ಲಿ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಈ
ಈಶಾವಾಸ್ಯ ಉಪನಿಷತ್ತು ಮತ್ತು ಬೃಹತ್ತಾದ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು. ಈ ಎರಡು ಉಪನಿಷತ್ತುಗಳು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಇನ್ನು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಅದು ಒಂದು ಕಾಟಕೋಪನಿಷತ್ತು, ಎರಡನೇದು ಮಾಂಡೂಕೋಪನಿಷತ್ತು. ಇದೆರಡು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸಾಮವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ತಲವಕಾರೋಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ತು. ಇದೆರಡು ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ಇನ್ನು ಉಳಿದ 3 ಉಪನಿಷತ್ತುಗಳು ಅದು ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದು. ಅಲ್ಲ, ಇದರಲ್ಲಿ ಕಾಠಕೋಪನಿಷತ್ತು, ತೈತ್ರಿಯ ಉಪನಿಷತ್ತು, ಇದು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಅಥರ್ವಣೋಪನಿಷತ್ತು, ಮಾಂಡೂಕೋಪನಿಷತ್ತು, ಮತ್ತು ಇನ್ನೊಂದು ಷಟ್ಪ್ರಶ್ನೋಪನಿಷತ್ತು. ಷಟ್ಪ್ರಶ್ನೋಪನಿಷತ್ತು ಇದಕ್ಕೆ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಮಾಂಡೂಕೋಪನಿಷತ್ತು ಮತ್ತು ಅಲ್ಲಿ ಈಶಾವಾಸ್ಯ ಆಯ್ತಲ್ಲ, ಈಶಾವಾಸ್ಯ ಬೃಹದಾರಣ್ಯಕ ಎರಡೂ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಕಠೋಪನಿಷತ್ತು ಮತ್ತು ತೈತ್ರಿಯ ಉಪನಿಷತ್ತು. ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದು ಷಟ್ಪ್ರಶ್ನೋಪನಿಷತ್ತು, ಮಾಂಡೂಕೋಪನಿಷತ್ತು, ಅಥರ್ವಣೋಪನಿಷತ್ತು. ಸಾಮವೇದಕ್ಕೆ ಸಂಬಂಧಪಟ್ಟದ್ದು ತಲವಕಾರೋಪನಿಷತ್ತು, ಛಾಂದೋಗ್ಯೋಪನಿಷತ್ತು. ಹೀಗೆ 10 ಉಪನಿಷತ್ತುಗಳು. ಪ್ರಕೃತ ಇದಕ್ಕೆ ಈಶಾವಾಸ್ಯ ಎಂಬತಕ್ಕಂಥ ಶಬ್ದದಿಂದ ಇದು ಪ್ರಾರಂಭ ಆಗುತ್ತಾ ಇದೆ. ಅಂದರೆ ಇದನ್ನು ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ. ಎಲ್ಲವನ್ನೂ ಹಾಗೇನು ಕರೆಯಲ್ಲ, ಎಲ್ಲವನ್ನೂ ಕೆಲವೊಂದನ್ನು ಹಾಗೆ ಕರೀತಾರೆ. ಕೇನೋಪನಿಷತ್ತಿದೆ, ಅದನ್ನು ಕೇನ ಎಂಬತಕ್ಕಂಥ ಶಬ್ದದಿಂದ ಪ್ರಾರಂಭ ಆಗ್ತಾ ಇದೆ, ಅದರಿಂದ ಕೇನೋಪನಿಷತ್ತು ಅಂತ ಕರೀತಾರೆ. ಅದೇ ಷಟ್ಪ್ರಶ್ನ ಉಪನಿಷತ್ತು, ಅದು ಷಟ್ಪ್ರಶ್ನ ಶಬ್ದದಿಂದ ಅದು ಪ್ರಾರಂಭ ಆಗೋದಲ್ಲ. ಆದರೆ 6 ಜನರು ಪ್ರಶ್ನೆ ಕೇಳಿದ್ದು, ಅದಕ್ಕೆ ಉತ್ತರ ರೂಪದಲ್ಲಿರ್ತಕ್ಕಂಥದ್ದು, ಪ್ರಶ್ನೋತ್ತರ ರೂಪದಲ್ಲಿರ್ತಕ್ಕಂಥದ್ದರಿಂದ ಷಟ್ಪ್ರಶ್ನ ಉಪನಿಷತ್ತು ಅಂತ ಕರೀತಾರೆ. ಕಠೋಪನಿಷತ್ತು ಅಂತ ಕರೀತಾರೆ, ಅಥವಾ ಕಾಠಕೋಪನಿಷತ್ತು ಅಂತ ಕರೀತಾರೆ. ಅದು ಕಠ ಶಾಖೆಗೆ ಸಂಬಂಧಪಟ್ಟದ್ದು. ತೈತ್ರಿಯ ಉಪನಿಷತ್ತು ಅಂತ ಹೇಳ್ತಾರೆ, ಅದು ತೈತ್ರಿಯ ಶಾಖೆಗೆ ಸಂಬಂಧಪಟ್ಟದ್ದು. ಹಾಗೆ ಐತರೇಯ ಉಪನಿಷತ್ತು ಐತರೇಯ ಶಾಖೆಗೆ ಸಂಬಂಧಪಟ್ಟದ್ದು. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಆಯಾ ಹೆಸರಿನಿಂದ ಕರೆಯೋದು ಉಂಟು. ಈ ಈಶಾವಾಸ್ಯ ಉಪನಿಷತ್ತು ಅಂತ ಕರೆಯೋದು, ಇದು ಈಶಾವಾಸ್ಯ ಶಬ್ದದಿಂದ ಪ್ರಾರಂಭ ಆಗ್ತಾ ಇದೆ, ಆದ್ದರಿಂದ ಈಶಾವಾಸ್ಯ ಉಪನಿಷತ್ತು. ಇದಕ್ಕೆ ಇನ್ನೊಂದು ಹೆಸರಿದೆ, ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ. ಇದಕ್ಕೆ ಇನ್ನೊಂದು ಹೆಸರು ಯಾಜ್ಞೀಯ ಮಂತ್ರ ಉಪನಿಷತ್ತು ಅಂತ. ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಯಾಜ್ಞೀಯ ಮಂತ್ರ ಉಪನಿಷತ್ತು ಎಂಬುದಾಗಿ ಕೂಡ ಇದಕ್ಕೆ ಇನ್ನೊಂದು ಹೆಸರಿದೆ. ಬಹಳ ಸಣ್ಣದಾದ ಉಪನಿಷತ್ತು, ಆದರೆ ಅರ್ಥದಲ್ಲಿ ಮಾತ್ರ ಬಹಳ ವಿಶಿಷ್ಟವಾದಂಥ ಉಪನಿಷತ್ತು. ಪ್ರಾರಂಭದಲ್ಲಿ ಈ ಉಪನಿಷತ್ತು ವೈರಾಗ್ಯದ ಬಗ್ಗೆ ಹೇಳುತ್ತೆ. ಆಮೇಲೆ 2ನೇ ಮಂತ್ರ ಎಂಬತಕ್ಕಂಥದ್ದು ಅವಶ್ಯವಾಗಿ ಕರ್ಮಾನುಷ್ಠಾನವನ್ನು ಮಾಡಬೇಕು ಅಂತ ಉಪನಿಷತ್ತು ತಿಳಿಸುತ್ತೆ. ಅನಂತರದಲ್ಲಿ ನಮಗೆ ಸರಿಯಾದ ಅರಿವು ಇಲ್ಲ ಅಂತಾದರೆ, ತಿಳುವಳಿಕೆ ಇಲ್ಲ ಅಂತಾದರೆ, ಅದರಿಂದ ಆಗತಕ್ಕಂಥ ಅನರ್ಥ ಏನು ಅಂತ ಹೇಳುತ್ತೆ. ಅನಂತರ ಭಗವಂತನ ಸ್ವರೂಪವನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಅದರಿಂದ ಆಗತಕ್ಕಂಥ ಫಲ ಏನು ಅದನ್ನು ಉಪನಿಷತ್ತು ತಿಳಿಸ್ಕೊಡುತ್ತೆ. ಹೀಗೆ ಪ್ರಾರಂಭದಲ್ಲಿ ಜೀವನಿಗೆ ತತ್ವಜ್ಞಾನಕ್ಕೆ ಯೋಗ್ಯತೆ ಬೇಕು ಅಂತಾದರೆ ವೈರಾಗ್ಯ ಬೇಕು. ಆ ವೈರಾಗ್ಯದ ಬಗ್ಗೆ ಈ ಉಪನಿಷತ್ತು ತಿಳಿಸುತ್ತೆ. ಎರಡನೇದು, ಜೀವ ತತ್ವಜ್ಞಾನವನ್ನು ಪಡೆಯಬೇಕು ಅಂತಾದರೆ ಅವನಿಗೆ ಸ್ವವಿಹಿತವಾದ ಕರ್ಮಾನುಷ್ಠಾನವನ್ನು ಅವನು ಮಾಡ್ತಾ ಇರಬೇಕು. ಯಾರು ಸ್ವವಿಹಿತವಾದ ಕರ್ಮಾನುಷ್ಠಾನ ಮಾಡ್ತಾನೋ ಅವನಿಗೇನೆ ತತ್ವಜ್ಞಾನದಲ್ಲೇ ಅಧಿಕಾರ. ಅದನ್ನು ಉಪನಿಷತ್ತು 2ನೇ ಮಂತ್ರದಲ್ಲಿ ತಿಳಿಸ್ಕೊಡ್ತಾ ಇದೆ. ಅಷ್ಟೇ ಅಲ್ಲದೇನೆ 3ನೇ ಮಂತ್ರದಲ್ಲಿ ಜ್ಞಾನ ಯಾಕೆ ಬೇಕು, ಜ್ಞಾನ ಜೀವನಿಗೆ ಇದೆ ಅಂತಾದರೆ ಹೊಟ್ಟೆ ತುಂಬುತ್ತಾ ಅಂತ ಕೇಳ್ತಾರೆ ಈಗಿನ ಕಾಲದಲ್ಲಿ ಅಲ್ವಾ. ಜ್ಞಾನ ಬಂದ ಮಾತ್ರಕ್ಕೆ ಹೊಟ್ಟೆ ತುಂಬುತ್ತಾ ಅಂತ ಕೇಳ್ತಾರೆ. ಆದರೆ ಜ್ಞಾನ ಇಲ್ಲ ಅಂತಾದರೆ ಏನು ಅನರ್ಥ ಇದೆ
ಅಂತ ಹೇಳ್ತಾ ಜ್ಞಾನ ಪಡೆದರೆ ಏನು ಲಾಭ ಇದೆ ಅನ್ನೋದನ್ನು ಒಂದು ಮಂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಮಂತ್ರಗಳಲ್ಲಿ ಭಗವಂತನ ಸ್ವರೂಪ. ಪ್ರಾರಂಭದ ಈ ಈಶಾವಾಸ್ಯ ಉಪನಿಷತ್ತು, ಇದಕ್ಕೆ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಭಾಷ್ಯ ಬರಿಬೇಕಾದರೆ ನಿರ್ವಿಘ್ನ ಪರಿಸಮಾಪ್ತಿ ಆಗಬೇಕು ಅಂತ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಭಗವಂತನ ಸ್ವರೂಪ ಯಾವಾಗಲೂ ಉಪನಿಷತ್ತನ್ನು ನಾವು ಅಧ್ಯಯನ ಮಾಡಬೇಕು ಅಂತಾದರೆ ಪ್ರಾರಂಭದಲ್ಲಿ ಈ ಉಪನಿಷತ್ತುಗೆ ಋಷಿ ಯಾರು ಅಂತ ತಿಳ್ಕೊಳ್ಬೇಕು. ಉಪನಿಷತ್ತಿನ ಪ್ರತಿಪಾದ್ಯರಾದಂಥ ದೇವತೆ ಯಾವುದು ಅಂತ ತಿಳ್ಕೊಳ್ಬೇಕು. ಆಮೇಲೆ ಛಂದಸ್ ಯಾವುದು ಅಂತ ತಿಳ್ಕೊಳ್ಬೇಕು. ಆಮೇಲೆ ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಕು. ಬ್ರಾಹ್ಮಣ ಅಂತಂದರೆ ಉಪನಿಷತ್ತುಗಳ ಅರ್ಥ. ಅದಕ್ಕೆ ನಾವು ಈಗ ಹೊರಟಿರೋದು. ಬ್ರಾಹ್ಮಣ ಅಂದರೆ ಉಪನಿಷತ್ತಿನ ಅರ್ಥ, ಅದನ್ನು ತಿಳ್ಕೊಳ್ಬೇಕು. ಅದಕ್ಕಿಂತ ಮೊದಲು ಛಂದಸ್ಸನ್ನು ಕೂಡ ತಿಳ್ಕೊಳ್ಬೇಕು, ಋಷಿ ತಿಳ್ಕೊಳ್ಬೇಕು, ದೇವತೆಯನ್ನು ತಿಳ್ಕೊಳ್ಬೇಕು. ಈ ಉಪನಿಷತ್ತನ್ನು ನೋಡಿದಾಗ ಯಾರು ಋಷಿ ಯಾರು ದೇವತೆ ಎಂಬತಕ್ಕಂಥದ್ದು ನಮಗೆ ಗೊತ್ತಾಗೋದು. ಇತರ ಯಾವ ಮತಾಚಾರ್ಯರು ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನೀಡಲೇ ಇಲ್ಲ. ಯಾರು ಋಷಿ ಯಾರು ದೇವತೆ ಎಂಬತಕ್ಕಂತಹ ವಿಷಯವನ್ನು ತಿಳಿಸುವಂತಹ ಗೋಜಿಗೆ ಹೋಗಿಲ್ಲ ಅವರು. ಆದರೆ ಆಚಾರ್ಯರು ಶ್ರುತಿಯೇ ಹೇಳ್ತಾ ಇದೆ, ಅವಿದಿತ ಋಷಿ ಛಂದೋ ದೇವತಾ ಋಷಿ ಛಂದೋ ಬ್ರಾಹ್ಮಣ. ತಿಳಿಯದೇನೆ ಯಾವುದನ್ನ 4 ಋಷಿ ದೇವತಾ ಛಂದಸ್ಸು ಬ್ರಾಹ್ಮಣ ಇದನ್ನು ತಿಳಿಯದೇನೆ ಯಾರು ಅಧ್ಯಯನ ಮಾಡ್ತಾರೋ, ಯಾರು ಅಧ್ಯಾಪನವನ್ನು ಮಾಡ್ತಾರೋ, ಹಾಗೆ ಯಜನವನ್ನು ಮಾಡ್ತಾರೋ, ಯಾಜನವನ್ನು ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳು ಏನಾಗ್ತಾರೆ? ಪ್ರವಾಮೀಯತೆ ಗರ್ತೇವಾ ಪದ್ಯತೆ. ಅವರು ನಾಶವನ್ನು ಹೊಂದುತ್ತಾರೆ, ಹಳ್ಳದಲ್ಲಿ ಬೀಳ್ತಾರೆ, ಹೊಂಡದಲ್ಲಿ ಬೀಳ್ತಾರೆ, ಅಂದರೆ ಅನೇಕ ವಿಧವಾದ ದುಃಖವನ್ನು ಅನುಭವಿಸುತ್ತಾರೆ ಅಂತ ಶ್ರುತಿಯೇ ಹೇಳಿದೆ. ಅದರಿಂದಾಗಿ ಯಾವುದೇ ಉಪನಿಷತ್ತುಗಳನ್ನು ನಾವು ಅಧ್ಯಯನ ಮಾಡ್ತೇವೆ, ವೇದ ಮಂತ್ರಗಳನ್ನು ಅಧ್ಯಯನ ಮಾಡ್ತೇವೆ ಅಂತಂದರೆ ಎಲ್ಲ ಕಡೆಯಲ್ಲೂ ಋಷಿ ದೇವತಾ ಛಂದಸ್ಸು ಇದನ್ನು ನಾವು ತಿಳ್ಕೊಂಡೇ ಅಧ್ಯಯನದಲ್ಲಿ ತೊಡಗಬೇಕು. ಅದರಿಂದ ಆಚಾರ್ಯರು ಪ್ರಾರಂಭದಲ್ಲಿ ಮಂಗಳಾಚರಣೆ ಮಾಡಿದ್ದಾರೆ. ಅನಂತರದಲ್ಲಿ ಈ ಉಪನಿಷತ್ತಿಗೆ ಋಷಿ ಯಾರು ದೇವತೆ ಯಾರು ಅಂತ ಹೇಳಿದ್ದಾರೆ. ಮೊದಲು ನಾವು ಸ್ವಯಂಭುವ ಮನು ಈ ಉಪನಿಷತ್ತಿಗೆ ಋಷಿ. ಸ್ವಯಂಭುವ ಮನುವಿನಿಂದ ದೃಷ್ಟವಾದ ಮಂತ್ರಗಳು. ಸ್ವಯಂಭುವ ಮನು ಈ ಮಂತ್ರಗಳಿಂದ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾನೆ. ಸ್ತೋತ್ರ ಮಾಡೋದು ಯಜ್ಞನಾಮಕ ಪರಮಾತ್ಮನ. ಸ್ವಯಂಭೂಮನು ತನ್ನ ಮಗಳ ಮಗನಾದಂತಹ ಆಕೂತಿಯ ಮಗ ಯಜ್ಞ ಎಂಬತಕ್ಕಂಥ ಪರಮಾತ್ಮ, ಆ ಯಜ್ಞನಾಮಕ ಪರಮಾತ್ಮನನ್ನು ಸ್ವಯಂಭೂಮನು ಅವನು ಸ್ತೋತ್ರ ಮಾಡಿದ್ದಾನೆ. ಮೊಮ್ಮಗನನ್ನು ತಾತ ಸ್ತೋತ್ರ ಮಾಡಿದಂತಹ ಒಂದು ಉಪನಿಷತ್ತು ಇದು ಈಶಾವಾಸ್ಯ ಉಪನಿಷತ್ತು. ಹಾಗಾದರೆ ಋಷಿ ಸ್ವಯಂಭೂಮನು, ದೇವತೆ ಯಜ್ಞನಾಮಕ ಪರಮಾತ್ಮ. ಛಂದಸ್ಸುಗಳನ್ನು ಅದು ಎಷ್ಟು ಒಂದು ಪಾದದಲ್ಲಿ 8 ಅಕ್ಷರ ಇದೆ ಅಂತಾದರೆ ಅವಾಗ ಅದು ಅನುಷ್ಠುಪ್ ಛಂದಸ್ಸು. 9 ಅಕ್ಷರ ಇದೆ ಅಂತಂದರೆ ಬೃಹತಿ ಛಂದಸ್ಸು. 24 ಅಕ್ಷರಗಳು ಮಾತ್ರ ಇದೆ ಅಂತಂದರೆ ಗಾಯತ್ರಿ ಛಂದಸ್ಸು. ಈ ರೀತಿಯಲ್ಲಿ ಅಕ್ಷರ ಗಣನೆಯ ಮೂಲಕ ನಾವು ಛಂದಸ್ಸನ್ನು ತಿಳ್ಕೊಳ್ಬೇಕು. ನಾವೆಲ್ಲ ಋಷಿಗಳನ್ನು ಸ್ಮರಣೆ ಮಾಡಬೇಕಾದ್ರೆ ತಲೆ ಮೇಲೆ ಕೈ ಇಟ್ಕೊಳ್ಳೋದು. ಗಾಯತ್ರಿ ಜಪ ಮಾಡಬೇಕಾದ್ರೆ ವಿಶ್ವಾಮಿತ್ರ ಋಷಿ ಅಂತ ಹೇಳ್ತೇವೆ. ಯಾಕೆ ತಲೆ ಮೇಲೆ ಕೈ ಇಡೋದು? ಕೆಲವು ಸರ್ತಿ ತಲೆ ಮೇಲೆ ಕೈ ಇಟ್ಕೊಳ್ತೇವೆ, ಸಾಕೋ ಸಾಕು ಅಲ್ವಾ? ಹಾಗೆ ತಲೆ ಮೇಲೆ ಕೈ ಇಟ್ಕೊಳ್ಳೋದು ಯಾಕೆ ಅಂತಂದರೆ ಅವರು ಅಷ್ಟು ಉಪಕಾರವನ್ನು ಮಾಡಿದ್ದಾರೆ. ಅವರು ಕಂಡುಕೊಂಡಂತಹ ಮಂತ್ರಗಳು ಅದು ನಮ್ಮ ಆತ್ಮದ ಉದ್ಧಾರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ತಲೆಗೆ ಬರಬೇಕು. ಅದು ಆ ಮಂತ್ರದ ಅರ್ಥ ಅದೆಲ್ಲ ನಮಗೆ ಚೆನ್ನಾಗಿ ತಿಳಿಬೇಕು. ಅದರ ಹೊಸವಾದಂತಹ ಅರ್ಥಗಳು. ತ್ರಯೋರ್ಥ ಸರ್ವವೇದೇಶು. ವೇದಗಳಿಗೆ ಕನಿಷ್ಠ ಪಕ್ಷ 3 ಅರ್ಥ. 3 ಅರ್ಥ ಅಲ್ಲ, ಕನಿಷ್ಠ ಪಕ್ಷ 3 ಅರ್ಥ. ಇನ್ನೂ ಅನೇಕ ಅರ್ಥಗಳಿದೆ. ಅದೆಲ್ಲವೂ ಕೂಡ ನಮಗೆ ಹೊಡಿಬೇಕು. ಅದರಿಂದ ಅಂತಹ ಒಂದು ಉಪಕಾರವನ್ನು ಮಾಡಿದ್ದಾರೆ ಅಂತ ಅವರನ್ನು ಸ್ಮರಣೆ ಮಾಡಿಕೊಂಡು
ಅವರ ಅನುಗ್ರಹದಿಂದ ನಮಗೆಲ್ಲ ತಲೆಗೆ ಬರಲಿ ಅಂತ ಅದನ್ನು ನಾವು ಪ್ರಾರ್ಥನೆ ಮಾಡುವುದು. ಆಮೇಲೆ ಛಂದಸ್ಸನ್ನು ಹೇಳಬೇಕಾದ್ರೆ ಮುಖದ ಹತ್ರ ಇಟ್ಕೊಳ್ತೇವೆ. ಯಾಕೆ ಛಂದೋಭಿಮಾನಿ ದೇವತೆಗಳು ಆ ಮಂತ್ರಗಳನ್ನು ನಮಗೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂತೆ ಅನುಗ್ರಹ ಮಾಡಬೇಕು. ಮಂತ್ರಗಳನ್ನು ಉಚ್ಚಾರಣೆ ಮಾಡುತ್ತೇವೆ, ಉಚ್ಚಾರಣೆಯಲ್ಲಿ ತಪ್ಪಿರಬಾರದು. ಮಂತ್ರ ತಂತ್ರ ಸ್ವರ ವರ್ಣ ಇದೆಲ್ಲ ಲೋಪ ಆಗಬಾರದು, ದೋಷ ಇರಬಾರದು. ಹಾಗಾದರೆ ಅದು ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತಂದರೆ ಛಂದೋಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ನುಡಿಸಬೇಕು. ಅದಕ್ಕೋಸ್ಕರ ಉಚ್ಚಾರಣೆ ಮಾಡಬೇಕಾದ್ರೆ ಬಾಯಿ ಹತ್ರ ಅವರನ್ನು ಸ್ಮರಣೆ ಮಾಡ್ತಾ ಕೈಯನ್ನು ಇಟ್ಕೊಳ್ತೇವೆ. ಆಮೇಲೆ ಮಂತ್ರ ಪ್ರತಿಪಾದ್ಯರಾದ ದೇವತೆ ಪರಮಾತ್ಮ ಹೃದಯದಲ್ಲಿ ಸನ್ನಿಹಿತನಾಗಬೇಕು. ಸಕಲ ಉಪನಿಷತ್ ಪ್ರತಿಪಾದ್ಯನಾದವನು ಪರಮಾತ್ಮನೇ. ಅಂದ ಪರಮಾತ್ಮ ನಮ್ಮ ಹೃದಯದಲ್ಲಿ ಅವನು ಸನ್ನಿಹಿತನಾಗಬೇಕು, ಅವನ ಸಾನ್ನಿಧ್ಯ ಬರಬೇಕು. ಅದಕ್ಕೆ ಹೃದಯವನ್ನು ಮುಟ್ಟುಕೊಂಡು ನಾವು ದೇವತೆಯನ್ನು ಸ್ಮರಣೆ ಮಾಡ್ತಕ್ಕಂಥದ್ದು. ಹೀಗೆ ಋಷಿ, ಛಂದಸ್ಸು, ದೇವತೆ. ಈ ಉಪನಿಷತ್ತಿಗೆ ಸ್ವಯಂಭೂಮನು ಎಂಬತಕ್ಕಂಥವನು ಋಷಿ, ಯಜ್ಞನಾಮಕ ಪರಮಾತ್ಮ ದೇವತೆ. ಅಕ್ಷರ ಗಣನೆಯಿಂದ ನಾವು ಛಂದಸ್ಸನ್ನು ತಿಳ್ಕೊಳ್ಬೇಕು. ಪ್ರಾರಂಭದಲ್ಲಿ ಆಚಾರ್ಯರು ಈ ಉಪನಿಷತ್ತಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸರ್ವ ಯಜ್ಞ ಭುಜೇ ನಮಃ ಅಂತ ಪರಮಾತ್ಮ ಹರಯೇ ಹರಿಶಬ್ದವಾಚ್ಯನಾದ ಪರಮಾತ್ಮ. ಆ ಹರಿಶಬ್ದವಾಚ್ಯನಾದ ಪರಮಾತ್ಮನೇ ಉಪನಿಷತ್ ಪ್ರತಿಪಾದ್ಯ. ಪರಮಾತ್ಮನನ್ನು ಹರಿ ಅಂತ ಕರೀತಾರೆ. ಯಾಕೆ ಅಂತಂದರೆ ಅವನು ಆಹರಣ, ಅದರಿಂದ ಹರಿ ಅಂದರೆ ಸ್ವೀಕಾರ ಮಾಡ್ತಾನೆ ಅಂತ. ಭಾಗವತದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ, ಭಗವಂತನನ್ನು ಹರಿ ಅಂತ ಯಾಕೆ ಕರೀತಾರೆ? ನಾವು ಮಂತ್ರವನ್ನು ಹೇಳಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತೇವೆ. ಭಗವಂತನನ್ನು ಕರೆದು ಭಗವಂತನಿಗೆ ಆಹುತಿಯನ್ನು ಕೊಡೋದು. ಹಾಗಾದರೆ ನಾವು ಕರೆದಾಗ ಬಂದು ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡಿ ನಮಗೆ ಕೊಡ್ತಾನೆ, ಮತ್ತೆ ಕಳೀತಾನೆ. ಏನು ಕೊಡ್ತಾನೆ? ಆಹರಣ. ಭಗವಂತ ತರ್ತಾನೆ ನಮಗೆ ಏನು? ಆನಂದವನ್ನು ಕೊಡ್ತಾನೆ. ಆಹರಣ, ಅಪಹರಣ. ಆ ಆನಂದಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥದ್ದು ಪಾಪ, ಅದನ್ನು ಅಪಹರ. ಹೀಗೆ ಪರಮಾತ್ಮ ನಮಗೆ ನಾವು ಕೊಟ್ಟಂತಹ ಆಹುತಿಯನ್ನು ಸ್ವೀಕಾರ ಮಾಡಿ ನಮಗೆ ಎಲ್ಲ ಪ್ರತಿಬಂಧಕವಾದ, ದುಃಖಕ್ಕೆ ಕಾರಣವಾದ, ಸುಖಕ್ಕೆ ಪ್ರತಿಬಂಧಕವಾದ ಯಾವ ಪಾಪಗಳಿದೆ ಅದನ್ನು ಅಪಹರತಿ, ಕಳೀತಾನೆ. ತನ್ಮೂಲಕ ಪಾಪವನ್ನು ಪರಿಹಾರ ಮಾಡಿ ಆನಂದವನ್ನು ಕೊಡ್ತಾನೆ. ಅದರಿಂದ ಅವನನ್ನು ಹರಿ ಅಂತ ಕರೀತಾರೆ. ಅಂದರೆ ಅಂತಹ ಹರಿಶಬ್ದವಾಚ್ಯನಾದ ಭಗವಂತ ಅವನೇ ಈ ಮಂತ್ರದ ಉಪನಿಷತ್ತಿನ ಪ್ರತಿಪಾದ್ಯನಾದ ದೇವತೆ. ಆ ಪರಮಾತ್ಮ ಯಾರು ಅಂತಂದರೆ ಅವನು ಸರ್ವಯಜ್ಞ ಭುಜೆ. ಎಲ್ಲ ಕರ್ಮಗಳು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಆ ಕರ್ಮಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನಾವು ಮಾಡ್ತಕ್ಕಂತಹ ಒಂದೊಂದು ಕರ್ಮಗಳು ಕೂಡ ಅದು ಯಜ್ಞ ಅಂತ ಆಗಬೇಕು. ಯಜ್ಞ ಅಂತಂದರೆ ಯಜ್ಞೋವೈ ವಿಷ್ಣು. ಯಜ್ಞ ಅಂದರೆ ಪರಮಾತ್ಮ. ಪರಮಾತ್ಮನ ಆರಾಧನೆ ಅಂತ ಎಲ್ಲ ಕರ್ಮಗಳನ್ನು ನಾವು ಮಾಡಬೇಕು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚ ಅಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯಥಾ ಕರ್ಮನ್ಯಾಸ ಹರೌ ಅಂತ ಆಚಾರ್ಯ ಹೇಳಿದ್ದಾರೆ. ಇದೇ ಭಗವಂತನಿಗೆ ಕರ್ಮ ಸಮರ್ಪಣೆ. ಹಾಗಾದರೆ ನಾವು ಮಾಡುವಂತಹ ಒಂದೊಂದು ಕರ್ಮಗಳು ಕೂಡ ಅದು ಭಗವಂತ ಮಾಡಿಸಿದ್ದಾನೆ, ಭಗವಂತನ ಪ್ರೇರಣೆಯಿಂದ ನಾವು ಮಾಡಿದ್ದೇವೆ, ಭಗವಂತನು ಪ್ರೀತನಾಗಲಿ ಅಂತ ಮಾಡತಕ್ಕಂಥ. ಮಾಡಿದರೆ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಭಗವಂತ ಸ್ವೀಕಾರ ಮಾಡ್ತಾನೆ, ಅವನಿಗೆ ಅದರಿಂದ ಏನು ಲಾಭ ಇದೆ? ನಾವೇನಾದರೂ ಸ್ವೀಕಾರ ಮಾಡ್ತೇವೆ ಅಂತಂದರೆ ನಮಗೆ ಅದರಿಂದ ಲಾಭ ಇದೆ. ಪರಮಾತ್ಮ ನಾವು ಕೊಡುವಂತಹ ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ. ಸರ್ವ ಯಜ್ಞದ ಆಹುತಿಗಳು ಅದನ್ನು ಭುಜೆ, ಭೋಗ ಮಾಡುವವನು, ಸ್ವೀಕಾರ ಮಾಡುವವನು. ಸ್ವೀಕಾರ ಮಾಡುವ ಪರಮಾತ್ಮನಿಗೆ ಏನಾದರೂ ಲಾಭ ಇದೆಯಾ? ಅದಕ್ಕೆ ಹೇಳ್ತಾರೆ, ಪರಮಾತ್ಮ ಇದ್ದಾನಲ್ಲ ಅವನಿಗೆ ಯಾವ ರೀತಿಯಾದಂಥ ಲಾಭ? ಪೂರ್ಣಾನಂದಾಯ. ಪರಮಾತ್ಮ ಪರಿಪೂರ್ಣವಾದ ಆನಂದವುಳ್ಳವನು. ನಮ್ಮ ಹತ್ರ ಇರುತ್ತೆ, ಬೇಕಾಗಿಲ್ಲ, ಆದರೂ ಮಕ್ಕಳ ಹತ್ರ ಕೇಳ್ತೇವೆ. ನಾವು ಮಗುವಿನ ಕೈಯಲ್ಲಿ ಏನಾದರೂ ಒಂದು ತಿನ್ನುವ ವಸ್ತು ಇದೆ ಅಂತಂದರೆ ಕೊಡು ಕೊಡು ಅಂತ ನಾವು ಕೇಳ್ತೇವೆ. ಕೊಡಲಿಲ್ಲ ಅಂದರೆ ಕಾಡ್ತೇವೆ. ಕೊಡು ಅಂತ ಒತ್ತಾಯ ಮಾಡಿ ಅದನ್ನು ಅಳಿಸಿ ಆದರೂ ಕೊಡು ಅಂತ
ಆಮೇಲೆ ಕೊಟ್ಟ ಮೇಲೆ ಬೆಂತಡ್ತೇವೆ. ಯಾಕೆ ಅಂತಂದರೆ ಬೇಕು ಅಂತಲ್ಲ, ಮತ್ತೆ ಅದಕ್ಕೆ ಕೊಡುವ ಬುದ್ಧಿ ಬರಬೇಕು ಅಂತ. ನಮಗೆ ಬೇಕು ಅಂತಲ್ಲ, ಆ ಮಗುವಿಗೆ ಕೊಡುವ ಬುದ್ಧಿ ಬರಬೇಕು ಅಂತ ಹೇಳಿ ನಾವು ತೆಗೆದುಕೊಳ್ಳೋದು. ಹಾಗೆ ಪರಮಾತ್ಮ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ನಮಗೆ ಕೊಡುವ ಬುದ್ಧಿ ಬರಲಿ ಅಂತ, ಹೊರತು ಅವನಿಗೆ ಕಡಿಮೆಯಾಗಿದೆ ಅಂತ ಭಗವಂತ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡುವುದಲ್ಲ. ಅವನು ಪೂರ್ಣಾನಂದ. ಅದರಿಂದ ಅವನಿಗೆ ನಾವು ಕೊಡುವ ಯಾವುದರ ಅಪೇಕ್ಷೆಯೂ ಕೂಡ ಇಲ್ಲ, ಆದರೆ ಸ್ವೀಕಾರ ಮಾಡ್ತಾನೆ. ಯಾವಾಗಲೂ ಸ್ವೀಕಾರ ಮಾಡಬೇಕು ಅಂತಂದರೆ ಒಂದು ಅಂಶ ಇರುತ್ತೆ. ನಮಗೆ ಇಲ್ಲ ಅಂತಂದು ಮಾತ್ರಕ್ಕೆ ನಾವು ಸ್ವೀಕಾರ ಮಾಡಲ್ಲ. ಅದು ತುಂಬ ಅನಿವಾರ್ಯ ಸಂದರ್ಭ ಬಂದಾಗ ಸ್ವೀಕಾರ ಮಾಡ್ತೇವೆ. ನಾವು ಸ್ವೀಕಾರ ಮಾಡಬೇಕು ಅಂತಂದರೆ ಯಾರು ಪ್ರೀತಿಯಿಂದ ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡ್ತೇವೆ. ಅದು ಅಲ್ಪವೇ ಆಗಿರ್ಬೋದು. ಅಲ್ಪವಾದರೂ ಕೂಡ ಸ್ವೀಕಾರ ಮಾಡೋದು ಯಾವಾಗ ಅಂತಂದರೆ ನಮಗೆ ಬೇಕಾಗಿದ್ದಾಗ ಸ್ವೀಕಾರ ಮಾಡ್ತೇವೆ, ಬೇಕಾಗಿಲ್ಲ ಅಂದರೂ ಕೂಡ ಪ್ರೀತಿ ಇದ್ದಾಗ ಸ್ವೀಕಾರ ಮಾಡ್ತೇವೆ. ಹಾಗೆ ಭಗವಂತನಿಗೆ ಬೇಕಾಗಿಲ್ಲ, ಸ್ವೀಕಾರ ಮಾಡ್ತಾನೆ. ಯಾಕೆ? ನಾವು ಪ್ರೀತಿಯಿಂದ ಕೊಟ್ಟರೆ, ಅದಕ್ಕೆ ಭಕ್ತಿಯಿಂದ ಅಂತ ಹೇಳೋದು. ಹಾಗಾದರೆ ಪರಮಾತ್ಮ ಸರ್ವಯಜ್ಞ ಭುಜೆ, ನಾವು ಮಾಡ್ತಕ್ಕಂಥ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾನೆ. ಯಾಕೆ? ಪ್ರೀತಿಯಿಂದ ಕೊಟ್ಟರೆ. ಹಾಗಾದ್ರೆ ನಾವೇನು ಕರ್ಮವನ್ನು ಮಾಡಿದ್ರು ಕೂಡ ಭಕ್ತಿಯಿಂದ ಮಾಡಬೇಕು. ಅದನ್ನು ಭಗವಂತ ಪೂರ್ಣಾನಂದನಾಗಿದ್ದರೂ ಕೂಡ ಸ್ವೀಕಾರ ಮಾಡ್ತಾನೆ. ಇನ್ನ ಭಗವಂತನಿಗೆ ನಮಸ್ಕಾರ ಮಾಡಿದ್ಯಾಕೆ? ಹರಯೇ ನಮಃ ಅಂತ ಹೇಳ್ತಾರೆ. ಸರ್ವಯಜ್ಞ ಭುಜೆ ನಮಃ, ಹರಯೇ ಸರ್ವಯಜ್ಞ ಭುಜೆ ನಮಃ. ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ಯಾಕೆ ಅಂದರೆ ನಮಸ್ಕಾರ ಅದು ಯಾರು ಅತ್ಯಂತ ಶ್ರೇಷ್ಠನಾಗಿದ್ದಾನೋ, ಸರ್ವೋತ್ತಮನಾಗಿದ್ದಾನೋ ಅವನಿಗೆ ನಮಸ್ಕಾರ ಮಾಡಬೇಕು. ಪರಮಾತ್ಮ ಸರ್ವೋತ್ತಮ ದೇವತೆ. ಅದು ಪರಮಾತ್ಮ ಸರ್ವೋತ್ತಮ ಯಾಕೆ ಅಂತಂದರೆ ನಿತ್ಯಾನಿತ್ಯ ಜಗದ್ಧಾತ್ರಿ. ಪರಮಾತ್ಮ ಇಡೀ ಜಗತ್ತಿಗೆ ಧಾರಕನಾಗಿದ್ದ. ಜಗತ್ತಿನಲ್ಲಿ ಎರಡು ರೀತಿಯಾದಂತಹ ಪದಾರ್ಥಗಳಿದೆ. ಹಾಗೆ ಚೇತನರು ನಿತ್ಯರಾಗಿದ್ದಾರೆ. ಅಂದರೆ ನಿತ್ಯವಾದದ್ದು ಜಡ ಮತ್ತು ಚೇತನ ಇದೆ, ಅನಿತ್ಯವಾದದ್ದು ಜಡ ಇದೆ. ಅನಿತ್ಯವಾದ ಚೇತನ ಇಲ್ಲ. ಚೇತನ ಯಾವುದು ಅನಿತ್ಯ ಅಲ್ಲವೇ ಅಲ್ಲ, ನಿತ್ಯ. ನಿತ್ಯವಾದದ್ದು ಜಡವೂ ಇದೆ, ಚೇತನವೂ ಇದೆ. ಚೇತನರೆಲ್ಲರೂ ನಿತ್ಯ. ಕೆಲವೊಂದು ನಿತ್ಯವಾದ ಜಡ ಪದಾರ್ಥಗಳು, ಕಾಲ, ಆಕಾಶ, ವೇದ, ಇದೆಲ್ಲವೂ ಕೂಡ ಜಡವಾಗಿದ್ರೂ ಕೂಡ ಅದು ನಿತ್ಯವಾಗಿದೆ. ಇನ್ನು ಅನಿತ್ಯವಾಗಿರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಪದಾರ್ಥಗಳು, ಇದೆಲ್ಲವನ್ನೂ ಕೂಡ ಪರಮಾತ್ಮ ಧಾರಣೆ ಮಾಡಿಕೊಂಡಿದ್ದಾನೆ. ವ್ಯವಸ್ಥಿತವಾಗಿ ಇದು ಇರುವಂತೆ ಭಗವಂತ ಮಾಡುತ್ತಾ ಇದ್ದಾನೆ. ಇದರಲ್ಲಿ ಎಲ್ಲ ಚೇತನರು, ಎಲ್ಲ ಅಚೇತನ ಪದಾರ್ಥಗಳು ಸೇರ್ಕೊಂಡು, ಹಾಗಾದರೆ ಚೇತನಾತ್ಮಕವಾದ ಪದಾರ್ಥಗಳಿಗೆ ಧಾರಕನಾದ್ದರಿಂದ ಆ ಪರಮಾತ್ಮ ಅವನು ಸರ್ವೋತ್ತಮನಾದ. ಆ ಪರಮಾತ್ಮ ಅವನು ಈ ಜಗತ್ತನ್ನು ಧಾರಣೆ ಮಾಡಿದ್ದಾನೆ ಅಂತಾದರೆ, ಅವನಿಗೆ ಒಂದು ಆಕಾರ ಇಲ್ಲ ಅಂತಾದರೆ, ಅವನಿಗೆ ಅವಯವಗಳಿಲ್ಲ ಅಂತಾದರೆ, ಧಾರಣೆ ಮಾಡಬೇಕು ಅಂದ್ರೆ ನಂಗೆ ಅವಯವ ಇರಬೇಕು. ನನಗೆ ಕೈ ಇಲ್ಲ ಅಂತಂದರೆ ಧಾರಣೆ ಮಾಡ್ಲಿಕ್ಕಾಗಲ್ಲ, ಕಾಲಿಲ್ಲ ಅಂದರೆ ಧಾರಣೆ ಮಾಡ್ಲಿಕ್ಕಾಗಲ್ಲ. ಹಾಗಾದರೆ ಪರಮಾತ್ಮ ಅವಯವ ಉಳ್ಳವನಾಗಬೇಕು, ಪರಮಾತ್ಮನಿಗೆ ಅವಯವ ಇರಬೇಕು. ಪರಮಾತ್ಮನಿಗೆ ಎಲ್ಲಿದೆ ಅವಯವ? ಅವಯವ ಇದೆ ಅಂತಾದರೆ ನಮ್ಮಂತೆ ಅಂತಾದ. ನಾವು ಅವಯವ ಉಳ್ಳವರಾಗಿದ್ದೇವೆ, ನಮಗೆ ನಮ್ಮನ್ನೇ ಧಾರಣೆ ಮಾಡ್ಕೊಳ್ಳಿಕ್ಕಾಗಲ್ಲ. ವಯಸ್ಸಾದ ಮೇಲೆ ಇನ್ನೊಬ್ಬರು ಸಪೋರ್ಟ್ ಬೇಕಾಗುತ್ತೆ. ಹಾಗೆ ಪರಮಾತ್ಮನೂ ಕೂಡ ಅವಯವ ಉಳ್ಳವನು ಅಂತಾದರೆ ನಮ್ಮಂತೆ ಕ್ಷೀಣಿಸುವ ಕ್ಷಯಿಸುವ ಶರೀರ ಉಳ್ಳವನು ಅಂತ ಆಗ್ಬಿಟ್ರೆ ಅವನು ಸರ್ವೋತ್ತಮನಾಗಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಶರೀರ ಇದ್ರೆ ಕ್ಷೀಣ ಆಗುತ್ತೆ. ಶರೀರವೇ ಇಲ್ಲ ಅಂತ ಹೇಳೋಣ ಅಂದರೆ ಧಾರಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಇದೆ ಅಂದರೆ ಕ್ಷೀಣಿಸ್ಬೇಕು. ಕ್ಷೀಣಿಸುತ್ತೆ ಅಂತಂದರೆ ಕ್ಷೀಣಿಸುವ ಶರೀರ ಉಳ್ಳವರು ನಾವು ನಮ್ಮ ಧಾರಕರೇ ಅಲ್ಲ, ಸರ್ವಧಾರಕರಂತೂ ಆಗಲಿ ಸಾಧ್ಯವೇ. ಸರಿ, ಶರೀರ ಇದೆ, ಕ್ಷಯಿಸುತ್ತೆ, ಕ್ಷೀಣ ಆಗುತ್ತೆ ಅಂತ ಹೇಳಿದ್ರೆ ತೊಂದರೆ ಇದೆ. ಶರೀರವೇ ಇಲ್ಲ ಅಂತಾದರೆ ಧಾರಕನಾಗಲ್ಲ. ಅದಕ್ಕೆ ಹೇಳಿದ್ರೆ ಜ್ಞಾನ ಮೂರ್ತಯೇ ಅಂತ. ಪರಮಾತ್ಮ ಅವನು ಮೂರ್ತಿ, ಅವನಿಗೆ ಮೂರ್ತ ಇದೆ. ಮೂರ್ತ ಅಂದರೆ ಆಕಾರ. ಪರಮಾತ್ಮನಿಗೆ ಶರೀರ ಇದೆ. ಎಂತಹ ಶರೀರ ಇದೆ? ನಮ್ಮಂತಹ ನಶಿಸಿ ಹೋಗುವ ಶರೀರ ಭಗವಂತನಿಗೆ ಅಲ್ಲ. ನಾಶವಾಗದೇ ಇರತಕ್ಕಂತಹ ಶರೀರ ಪರಮಾತ್ಮ. ಅದು ಜ್ಞಾನ ರೂಪವಾದಂತಹ ಆಕಾರ, ಜ್ಞಾನ ಮೂರ್ತಿ. ಅಲ್ಲ, ಜ್ಞಾನ ಮೂರ್ತಿ ಆದರೂ ಕೂಡ ಅದು ಒಂದು ದಿವಸ ನಾಶ ಆಗ್ಬೋದು ಅಂತಂದ್ರೆ ನಿತ್ಯ. ಅದು ನಿತ್ಯ ಜ್ಞಾನಾತ್ಮಕವಾದ ನಿತ್ಯ ಶರೀರ
ಪರಮಾತ್ಮನಿಗಿದೆ. ಜ್ಞಾನವೂ ನಿತ್ಯ, ಜ್ಞಾನ ಸ್ವರೂಪವಾದ ಶರೀರವೂ ನಿತ್ಯ. ಅದರಿಂದ ಆ ಶರೀರಕ್ಕೆ ನಾಶವೇ ಇಲ್ಲ. ನಾಶ ಇಲ್ಲದೆ ಇರೋದರಿಂದ ಜಗತ್ತಿದೆಯಲ್ಲ, ಇದಕ್ಕೆ ಧಾರಕ ಇಲ್ಲ ಅಂತಾಗಲ್ಲ. ಒಂದು ವೇಳೆ ಪರಮಾತ್ಮನಿಗೆ ನಾಶ ಇದ್ದಿದ್ರೆ, ಪರಮಾತ್ಮನಿಗೆ ನಾಶ ಅಂತಂದ್ರೆ ಪರಮಾತ್ಮನ ಶರೀರಕ್ಕೆ ನಾಶ, ಪರಮಾತ್ಮನ ಶರೀರಕ್ಕೆ ನಾಶ ಇದ್ದಿದ್ರೆ ಜಗದ್ಧಾರಕ ಪರಮಾತ್ಮ ಇಲ್ಲ ಅಂತಾಗ್ತಿತ್ತು, ಜಗತ್ತೇ ಇಲ್ಲ ಅಂತಾಗ್ತಿತ್ತು. ಹಾಗಾಗಲ್ಲ. ಪರಮಾತ್ಮ ಜಗದ್ಧಾರಣೆಗೆ ಬೇಕಾಗಿರ್ತಕ್ಕಂಥ ಶರೀರವುಳ್ಳವನಾಗಿದ್ದಾನೆ. ಆ ಶರೀರ ಎಂಬತಕ್ಕಂಥದ್ದು ನಿತ್ಯಧಾರಕನಾಗಿದ್ದಾನೆ, ನಿತ್ಯ ಜ್ಞಾನ ಸ್ವರೂಪಿಯಾಗಿದ್ದಾನೆ. ಅಂದ ನಿತ್ಯ ಜಗತ್ತಿದೆ. ಅಂದ ನಿತ್ಯವಾದ ಈ ಜಗತ್ತು ನಿತ್ಯ ಅಂತಂದ್ರೆ ಪರಮಾತ್ಮನ ಜ್ಞಾನ ನಿತ್ಯ, ಜಗತ್ತು ನಿತ್ಯ. ವ್ಯತ್ಯಾಸ ಇದೆ. ಜಗತ್ತು ನಿತ್ಯ, ಪರಮಾತ್ಮನ ಜ್ಞಾನ ನಿತ್ಯ. ಪರಮಾತ್ಮನ ಜ್ಞಾನ ನಿತ್ಯ ಅಂತಂದ್ರೆ ಅದು ಸ್ವರೂಪತಃ ನಿತ್ಯ. ಈ ಜಗತ್ತು ನಿತ್ಯ ಅಂತಂದ್ರೆ ಸಮುದ್ರದಲ್ಲಿ ಅಲೆ ನಿತ್ಯ, ಆದರೆ ಒಂದು ಅಲೆ ನಿತ್ಯ ಅಲ್ಲ, ಒಂದು ಅಲೆ ನಿತ್ಯ ಅಲ್ಲ. ಅಲೆಯ ಪ್ರವಾಹ ನಿತ್ಯ. ಅಲೆ ಯಾವ ಅಲೆಯೂ ಕೂಡ ನಿತ್ಯ ಅಲ್ಲ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಹಾಗೆ ಈ ಜಗತ್ತಿದೆಯಲ್ಲ, ಇದು ಪ್ರವಾಹತಃ ನಿತ್ಯ. ಭಗವಂತ ಸ್ವರೂಪತಃ ನಿತ್ಯ. ಹೀಗೆ ಸ್ವರೂಪತಃ ನಿತ್ಯನಾದ ಪರಮಾತ್ಮ ಪ್ರವಾಹತಃ ನಿತ್ಯವಾದಂತಹ ಈ ಜಗತ್ತನ್ನು ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಅವನು ಸರ್ವೋತ್ತಮನಾಗಿದ್ದಾನೆ. ಅಂತಹ ಸರ್ವೋತ್ತಮನಾದಂತಹ ಪೂರ್ಣಾನಂದನಾಗಿದ್ದರೂ ಕೂಡ ಜೀವರು ಕೊಡುವಂತಹ ಏನೇನು ಆಹುತಿಗಳಿದೆಯೋ ಅಥವಾ ಪದಾರ್ಥಗಳಿದೆಯೋ ಪ್ರೀತಿಯಿಂದ ಭಕ್ತಿಯಿಂದ ಕೊಡ್ತಕ್ಕಂಥದ್ದನ್ನು ಸ್ವೀಕಾರ ಮಾಡ್ತಕ್ಕಂತಹ ಜೀವರಿಗೆ ಅನುಗ್ರಹಕನಾದ, ಅನಿಷ್ಟವನ್ನು ಕಳೆಯತಕ್ಕಂತಹ ಹರಿಶಬ್ದವಾಚ್ಯನಾದಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಈ ಪ್ರಾರಂಭದಲ್ಲಿ ತಿಳಿಸಿದ್ದಾರೆ. ಈ ಅಂಶಗಳನ್ನು ಉಪನಿಷತ್ತು ಮುಂದೆ ವಿವರಣೆ ಮಾಡುತ್ತೆ. ಆಚಾರ್ಯರು ಏನು ಮಂಗಳಾಚರಣ ಶ್ಲೋಕದಲ್ಲಿ ಪರಮಾತ್ಮನನ್ನು ನಿತ್ಯಾನಿತ್ಯ ಜಗದ್ಧಾತೃವಾಗಿದ್ದಾನೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಮುಂದೆ ಪರಮಾತ್ಮ ಈ ಜಗದ್ಧಾರಕನಾಗಿದ್ದಾನೆ ಅನ್ನೋದನ್ನು ಉಪನಿಷತ್ತು ಹೇಳುತ್ತೆ. ಪರಮಾತ್ಮ ಜ್ಞಾನಮೂರ್ತಿಯಾಗಿದ್ದಾನೆ ಎಂಬತಕ್ಕಂಥದ್ದನ್ನು ಉಪನಿಷತ್ತು ಹೇಳುತ್ತೆ. ಪರಮಾತ್ಮ ಪೂರ್ಣಾನಂದನಾಗಿದ್ದಾನೆ ಅದನ್ನು ಕೂಡ ಜಗತ್ತು ಹೇಳುತ್ತೆ. ಪರಮಾತ್ಮ ಸರ್ವಯಜ್ಞ ಭೋಕ್ತೃ ಅದನ್ನು ಉಪನಿಷತ್ತು ಹೇಳ್ತಾ ಇದೆ. ಪರಮಾತ್ಮ ಹರಿಶಬ್ದ ವಾಚ್ಯನಾಗಿದ್ದಾನೆ. ಹರಿಶಬ್ದ ವಾಚ್ಯನಾಗಲಿಕ್ಕೆ ಕಾರಣ ಏನು? ಇದೆಲ್ಲವನ್ನು ಕೂಡ ಮುಂದೆ ಉಪನಿಷತ್ತು ಹೇಳ್ತಾ ಇದೆ. ಉಪನಿಷತ್ತು ವಿವರವಾಗಿ ತಿಳಿಸುವಂತಹ ಅಂಶಗಳನ್ನು ಆಚಾರ್ಯರು ಪ್ರಾರಂಭದಲ್ಲಿ ಸಂಕ್ಷೇಪವಾಗಿ ತಿಳಿಸಿದ್ದಾರೆ. ಮಂಗಳಾಚರಣೆ ಮಾಡಬೇಕು. ಮಂಗಳಾಚರಣೆ ಅಂದರೆ ಏನು? ಇಷ್ಟ ದೇವತಾ ಸ್ತುತಿ ನಮಸ್ಕಾರ. ಇಷ್ಟವಾದ ದೇವತೆ, ಆ ದೇವತೆಯ ಸ್ತೋತ್ರ ಮತ್ತು ನಮನ, ಇದನ್ನು ಮಂಗಳಾಚರಣೆ ಅಂತ ಕರೀತಾರೆ. ಕೇವಲ ಇಷ್ಟವಾದ ದೇವತೆ ಅಲ್ಲ, ಆಚಾರ್ಯರ ಪ್ರಕಾರ ವಿಶಿಷ್ಟವಾದ ದೇವತೆ ಆಗಿರಬೇಕು. ಆಚಾರ್ಯರ ಪ್ರಕಾರ ಅಧಿಕೃತವಾದ ದೇವತೆ ಆಗಿರಬೇಕು. ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರನ್ನು ಸ್ತೋತ್ರ ಮಾಡಬೇಕು? ಇಷ್ಟ ದೇವತೆ ಹೌದು, ಆದರೆ ಆ ಇಷ್ಟ ದೇವತೆ ವಿಶಿಷ್ಟ ದೇವತೆ ಆಗಿರಬೇಕು. ವಿಶಿಷ್ಟ ದೇವತೆ ಅಂತಂದರೆ ಇತರ ದೇವತೆಗಳಲ್ಲಿ ಇಲ್ಲದೇ ಇರುವಂತಹ ಗುಣ ಧರ್ಮಗಳು ಅವನಲ್ಲಿ ಇರಬೇಕು. ಇತರ ದೇವತೆಗಳಿಗಿಂತ ಅವನು ಸಣ್ಣವನಾಗಬಾರ್ದು, ಇತರ ದೇವತೆಗಳಿಗಿಂತ ಉತ್ತಮನಾಗಿರಬೇಕು. ಅಂದರೆ ಸರ್ವೋತ್ತಮ ಪರಮಾತ್ಮ, ಅದರಿಂದ ವಿಶಿಷ್ಟ. ನಿತ್ಯಾನಿತ್ಯ ಜಗದ್ಧಾರಕತ್ವ ಭಗವಂತನಿಗೆ ಮಾತ್ರ ಇರೋದು. ಭಗವಂತನನ್ನು ಬಿಟ್ಟು ಉಳಿದ ಯಾರಿಗೂ ಕೂಡ ನಿತ್ಯಾನಿತ್ಯ ಜಗದ್ಧಾರಕತ್ವ ಇಲ್ಲ. ಆದ್ದರಿಂದ ಪರಮಾತ್ಮ ವಿಶಿಷ್ಟನ. ಆಮೇಲೆ ಅಧಿಕೃತನಾಗಿರಬೇಕು. ಅಧಿಕೃತ ಅಂದ್ರೇನು? ಗ್ರಂಥ ಪ್ರತಿಪಾದ್ಯನಾಗಿರಬೇಕು. ಯಾರಿಗೆ ನಮಸ್ಕಾರ ಮಾಡಬೇಕು, ಆ ಗ್ರಂಥದಿಂದ ಪ್ರತಿಪಾದ್ಯ ದೇವತೆ ಯಾರು ಅವರಿಗೆ ನಮಸ್ಕಾರ ಮಾಡಬೇಕು. ಈ ಉಪನಿಷತ್ ಪ್ರತಿಪಾದ್ಯನಾದ ದೇವತೆ ಯಾರು? ಪರಮಾತ್ಮ, ಹರಿ. ಅದನ್ನು ಅವನ ಅಧಿಕೃತನು ಹೌದು. ಹೀಗೆ ಇಷ್ಟನಾದ ಆಚಾರ್ಯರಿಗೆ ಪರಮಾತ್ಮ ಇಷ್ಟ. ಆಚಾರ್ಯಗೆ ಪರಮಾತ್ಮ ಯಾಕೆ ಇಷ್ಟ? ನಮಗೆ ಯಾಕೆ ಇಷ್ಟ? ನಮಗೆ ದೇವರು ಕೊಡ್ತಾನೆ ಅಂತ ಇಷ್ಟ. ದೇವ್ರು ಕೊಡಲಿಲ್ಲ ಅಂತಂದರೆ ದೇವರ ಅನಿಷ್ಟ. ದೇವರು ಕೊಡ್ತಾನೆ, ಅದರಿಂದ ಇಷ್ಟ. ಆಚಾರ್ಯರಿಗೆ ಹಾಗಲ್ಲ. ಪರಮಾತ್ಮ ಅವನು ಅತ್ಯಂತ ಪ್ರೇಷ್ಠತಮಾಯ ಅಂತ ಹೇಳ್ತಾರೆ. ಯಾವುದು ಅತ್ಯಂತ ಇಷ್ಟವಾದದ್ದು ಅದಕ್ಕಿಂತಲೂ ಅತ್ಯಂತ ಇಷ್ಟವಾಗಿರ್ತಕ್ಕಂಥದ್ದು ಪರಮಾತ್ಮ. ಅಂದರೆ ಆ ಪರಮಾತ್ಮನೇ ಅವರಿಗೆ ಅತ್ಯಂತ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಆಚಾರ್ಯರಿಗೆ ಅತ್ಯಂತ ಇಷ್ಟನಾಗಿರ್ತಕ್ಕಂಥದ್ದು. ನಮಗೆ ಪರಮಾತ್ಮ ಇಷ್ಟಪ್ರದ, ಆದ್ದರಿಂದ ಇಷ್ಟ.
ಆಚಾರ್ಯರಿಗೆ ಇಷ್ಟಪ್ರದನಾದ್ದರಿಂದ, ಇಷ್ಟ ಸಾಧನ ಆದ್ದರಿಂದ ಪರಮಾತ್ಮ ಇಷ್ಟ ಅಂತ. ಎರಡು, ನಾವು ಇಷ್ಟವಾದ್ದನ್ನು ಬಯಸ್ತೇವೆ, ಇಷ್ಟ ಸಾಧನವನ್ನು ಬಯಸ್ತೇವೆ. ದುಡ್ಡು ನಮಗಿಷ್ಟ, ಅದು ಇಷ್ಟ ಯಾಕೆ? ಇಷ್ಟ ಸಾಧನ. ದುಡ್ಡು ತಿನ್ಲಿಕ್ಕಾಗಲ್ಲ, ದುಡ್ಡು ತಿನ್ಲಿಕ್ಕಾಗಲ್ಲ, ಆದರೆ ತಿನ್ಲಿಕ್ಕೆ ಏನು ಬೇಕೋ ದುಡ್ಡಿನ ತಗೊಳ್ಳಿಕ್ಕಾಗುತ್ತೆ. ಆದ್ದರಿಂದಾಗಿ ಆ ದುಡ್ಡು ಇಷ್ಟ ಸಾಧನ, ಅದು ಇಷ್ಟ. ನಮಗೆ ಸುಖವೂ ಇಷ್ಟ. ಸುಖ ಯಾಕೆ ಇಷ್ಟ? ಇಲ್ಲ, ಸುಖ ಯಾಕೆ ಇಷ್ಟ ಅಂತ ಪ್ರಶ್ನೆ ಇಲ್ಲ. ಹಣ ಯಾಕೆ ಇಷ್ಟ? ಸುಖಕ್ಕೆ ಕಾರಣ ಆಗಿದೆ. ಸುಖ ಯಾಕಿಷ್ಟ? ಇಲ್ಲ. ಹಾಗೆ ಆಚಾರ್ಯರಿಗೆ ಪರಮಾತ್ಮ ಯಾಕಿಷ್ಟ ಅಂತಂದ್ರೆ ಸುಖಕ್ಕೆ ಸಾಧನ ಆಗಿದೆ ಅಂತ ಇಷ್ಟ ಅಲ್ಲ, ಪರಮಾತ್ಮ ಅವರಿಗೆ ಇಷ್ಟ. ಅದಕ್ಕೆ ಯಾಕೆ ಅಂತ ಹೇಗೆ ನಮಗೆ ಸುಖವೋ ಹಾಗೆ ಪರಮಾತ್ಮ ಅವರಿಗೆ ಇಷ್ಟನಾಗಿದ್ದಾರೆ. ಅಂದ್ರೆ ಆಚಾರ್ಯರಿಗೆ ಆ ಪರಮಾತ್ಮ ಇಷ್ಟ, ಉಳಿದವರಿಗೆ ಪರಮಾತ್ಮ ಇಷ್ಟ ಸಾಧನ. ಅಂತೂ ಕೆಲವರಿಗೆ ಇಷ್ಟ, ಋಜುಗಣಸ್ಥರಿಗೆ, ಏಕಾಂತ ಭಕ್ತರಿಗೆ, ಉಳಿದವರಿಗೆ ಇಷ್ಟ ಸಾಧನ ಅಂತ. ಅಂತೂ ಪರಮಾತ್ಮನಿಗೆ ಎಲ್ಲರೂ ನಮಸ್ಕಾರ ಮಾಡಬೇಕು ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ರು. ನಿತ್ಯಾನಿತ್ಯ ಜಗದ್ಧಾತ್ರೆ ಅಂತ ಪರಮಾತ್ಮನ ಸ್ತೋತ್ರ, ಆಮೇಲೆ ನಿತ್ಯಾಯ ಅಂತ ಸ್ತೋತ್ರ, ಜ್ಞಾನಮೂರ್ತಯೇ ಅಂತ ಸ್ತೋತ್ರ, ಪೂರ್ಣಾನಂದಾಯ ಅಂತ ಸ್ತೋತ್ರ, ಸರ್ವಯಜ್ಞ ಭುಜೆ ಅಂತ ಸ್ತೋತ್ರ, ನಮಃ ಅಂತ ನಮಸ್ಕಾರ. ಹೀಗೆ ಸ್ತವನ ಮತ್ತು ಪ್ರಣಾಮ ಇವುಗಳನ್ನು ಮಾಡಿ ಮಂಗಳಾಚರಣೆ ಮಾಡಿದ್ದಾರೆ. ಮಂಗಳಾಚರಣೆ ಅಂತಂದರೆ ಅಭೀಷ್ಟ ದೇವತೆಯ ಸ್ತೋತ್ರ ನಮನ. ಯಾಕೆ ಮಾಡಬೇಕು? ನಿರ್ವಿಘ್ನ ಪರಿಸಮಾಪ್ತಿ. ವಿಘ್ನ ಇದ್ರೆ ವಿಘ್ನ ಪರಿಹಾರಕ್ಕೋಸ್ಕರ ಮಂಗಳಾಚರಣೆ ಮಾಡಬೇಕು. ವಿಘ್ನ ಇಲ್ಲವೇ ಇಲ್ಲ ಆಚಾರ್ಯರಿಗೆ, ಹಾಗೆ ಮಂಗಳಾಚರಣೆ ಮಾಡಬೇಕಾಗಿಲ್ಲ. ಆದರೂ ಮಂಗಳಾಚರಣೆ ಮಾಡಿದ್ದಾರೆ. ಯಾಕೆ ಅಂದರೆ ಉಳಿದವರಿಗೆ ವಿಘ್ನ ಇದೆ, ತಾವು ಶಿಷ್ಯರಿಗೆ ಮಾರ್ಗದರ್ಶನ ಮಾಡಬೇಕು. ಒಂದು ವೇಳೆ ಆಚಾರ್ಯರು ಮಂಗಳಾಚರಣೆ ಮಾಡಿಲ್ಲ ಅಂತಂದರೆ ಶಿಷ್ಯರು ಮಂಗಳಾಚರಣೆ ಮಾಡಬೇಕು ಅಂತಿಲ್ಲ ಅಂತ ಅನ್ಕೊಳ್ತಾರೆ. ಮಂಗಳಾಚರಣೆ ಅವಶ್ಯವಾಗಿ ಗ್ರಂಥದ ಆರಂಭದಲ್ಲಿ ಮಾಡಲೇಬೇಕು. ಏನು ಕಾರಣ ಅಂತಂದರೆ ಅದಕ್ಕೆ ನಿರ್ವಿಘ್ನ ಪರಿಸಮಾಪ್ತಿ ಮತ್ತು ಪ್ರಚಯ ಅಂತ ಎರಡು ಕಾರಣವನ್ನು ಹೇಳುತ್ತಾರೆ. ನಾವೇನು ಅಧ್ಯಯನ ಮಾಡ್ತಾ ಇದ್ದೇವೆ, ಇದು ಮುಗಿಬೇಕು ಸಾಕಲ್ಲ? ಅಲ್ಲ, ಮುಗಿಯೋದು ಮುಖ್ಯ ಅಲ್ಲ, ಮತ್ತೆ ಅದು ನಮಗೆ ಫಲಕಾರಿಯಾಗಬೇಕು. ನಾವೇನು ಅಧ್ಯಯನ ಮಾಡಿದ್ದೇವೆ ಮುಗಿಸ್ಬಿಡ್ತೇವೆ ಅಲ್ಲ, ಯಾವಾಗ ಬೇಕಾದ್ರೂ ಮುಗಿಸ್ಬೋದು. ಮುಗಿಯೋದು ಮುಖ್ಯ ಅಲ್ಲ. ಮತ್ತೆ ನಿರ್ವಿಘ್ನ ಪರಿಸಮಾಪ್ತಿ ಅಂತ ಹೇಳೋದು. ಗ್ರಂಥ ಬರೆಯೋವರಿಗೆ ನಿರ್ವಿಘ್ನ ಪರಿಸಮಾಪ್ತಿ ಅಂತಂದರೆ ಅವರಿಗೆ ಗ್ರಂಥ ಮುಗಿಬೇಕು ಅಂತ. ಗ್ರಂಥ ಅಧ್ಯಯನ ಮಾಡುವವರಿಗೆ ನಿರ್ವಿಘ್ನ ಪರಿಸಮಾಪ್ತಿ ಆಗಬೇಕು ಅಂತಂದರೆ ಅವರು ಅಧ್ಯಯನ ಮಾಡಿ ಮುಗಿಸ್ಬೇಕು. ಅಧ್ಯಯನ ಮಾಡಿ ಮುಗಿಸೋದಲ್ಲ.
ಗುರವೇ ನಮಃ. ಹರಿ ಅವನೇ ಗುರು ಆಗಿದ್ದಾನೆ ಅಂದರೆ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಲ್ಲಿ ನಿಮಿತ್ತ ಎರಡಿದೆ ಅಂತಾದರೆ ನೈಮಿತ್ತಿಕ ಅದನ್ನು ಎರಡು ಮಾಡಬೇಕು. ನಿಮಿತ್ತ ಎರಡಿದೆ ಅಂತಾದರೆ ನಾವು ಮಾಡಬೇಕಾದದ್ದೇನಿಲ್ಲ ನೈಮಿತ್ತಿಕ ಅದನ್ನು ಎರಡು ಮಾಡಬೇಕು. ಇಲ್ಲಿ ಒಬ್ಬನೇ ವ್ಯಕ್ತಿ ಪರಮಾತ್ಮನಿಗೆ ನಮಸ್ಕಾರ. ಪರಮಾತ್ಮನು ಎರಡು ನಿಮಿತ್ತ, ಒಂದು ಗ್ರಂಥ ಪ್ರತಿಪಾದ್ಯ ದೇವತೆ ಅಂತ ನಮಸ್ಕಾರ, ಇನ್ನೊಂದು ಗುರು ಅಂತ ನಮಸ್ಕಾರ. ಹಾಗೆ ಆವಾಗ ನೈಮಿತ್ತಿಕ ನಿಮಿತ್ತವನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಕರ್ಮಗಳೇನಿದೆ ಅದನ್ನು ಎರಡನ್ನು ಮಾಡಬೇಕು. ಮಹಾಲಯ ಪಕ್ಷದಲ್ಲಿ ಶ್ರಾದ್ದ ಬಂತು, ಮಹಾಲಯವು ಬಂತು. ಅವಾಗ ಒಂದು ಮಹಾಲಯವನ್ನು ಮಾಡಿಬಿಡ್ತೇನೆ, ಮಹಾಲಯ ಪಕ್ಷ ಅಲ್ವಾ, ಶ್ರಾದ್ದ ಬಿಡ್ತೇನೆ ಇಲ್ಲ, ಶ್ರಾದ್ದ ಬಿಡ್ತೇನೆ ಶ್ರಾದ್ದ ಮಾತ್ರ ಮಾಡ್ತೇನೆ, ಮಹಾಲಯ ಬಿಡ್ತೇನೆ ಅದು ಇದೆ. ಹಾಗಾದರೆ ಮಹಾಲಯ ಪಕ್ಷನೂ ಇದೆ, 15 ದಿವಸವೂ ಕೂಡ ನಾವು ಶ್ರಾದ್ದ ಮಾಡ್ತೇವೆ ಅಂತ ಇಟ್ಕೊಂಡ್ರೆ, ಮಾಡಲ್ಲ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಆವಾಗ ನಿಮಿತ್ತ ದ್ವಯ ಬಂತು. ಏನು ಮಾಡಬೇಕು? ಶ್ರಾದ್ದವೂ ಇದೆ ಅದೇ ಪಕ್ಷದಲ್ಲಿ, ಮಹಾಲಯ ಪಕ್ಷ 15 ದಿವಸವೂ ಮಾಡ್ತೇವೆ ಅಂತಂದರೆ ಆವಾಗ ನಿಮಿತ್ತ ದ್ವಯ ಇರೋದರಿಂದ ನೈಮಿತ್ತಿಕ ಶ್ರಾದ್ದ ಎರಡನ್ನು ಮಾಡಬೇಕು. ಹಾಗೆ ಇಲ್ಲೂ ಕೂಡ ಪರಮಾತ್ಮನಿಗೆ 2 ಬಾರಿ ನಮಸ್ಕಾರ. 2 ಬಾರಿ ನಮಸ್ಕಾರ ಯಾಕೆ? ನಮಸ್ಕಾರ ಮಾಡಿದವನಿಗೆ ಪುನಃ ನಮಸ್ಕಾರ ಯಾಕೆ ಮಾಡಬೇಕು? ಭೂಯೋ ನಮಸ್ತೆ ವೃಜಿನಚ್ಛದೆ ಸತಾಂ ಅಂತ ಪುನಃ ಪುನಃ ನಮಸ್ಕಾರ ಪರಮಾತ್ಮನಿಗೆ. ಅದು ಎಷ್ಟೆಷ್ಟು ಪರಮಾತ್ಮ ನಮಸ್ಕಾರ ಮಾಡ್ತೇವೋ ಅಷ್ಟಷ್ಟು ಪರಮಾತ್ಮ ನಮ್ಮ ಎಲ್ಲ ಅನಿಷ್ಟವನ್ನು ಕಳೀತಾನೆ, ಅದು ಸರಿ. ಆದರೆ ಇಲ್ಲಿ ಮಾತ್ರ 2 ಬಾರಿ ನಮಸ್ಕಾರ ಮಾಡಿದ್ದಕ್ಕೆ 2 ನಿಮಿತ್ತ ಇದೆ. ಒಂದು ದೇವತಾತ್ವೇನ, ಇನ್ನೊಂದು ಗುರುತ್ವೇನ. ಪರಮಾತ್ಮ ಗುರು ಯಾಕೆ? ಗುರು ಅನ್ನೋದೆಲ್ಲ ಇರ್ತಾರೆ, ಅವರೆಲ್ಲ ಗುರುಗಳಲ್ಲ. ಮತ್ತು ಗುಶಬ್ದ ಅಂಧಕಾರಸ್ಯ, ಋಷಬ್ದ ತನ್ನಿವರ್ತಕ. ಗು ಅಂದರೆ ಗಚ್ಚತಿ ಅಂದರೆ ಹೋಗ್ತಕ್ಕಂಥ ಅಂಧಕಾರ, ಅದು ರು ಅಂದರೆ ನಿವರ್ತ. ಯಾರು ಅಜ್ಞಾನ ಎಂಬುವ ಕತ್ತಲೆಯನ್ನು ಕಳೀತಾನೋ ಅವನನ್ನೇ ಗುರು ಅಂತ ಕರೀತಾನೆ. ಪರಮಾತ್ಮ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿತ. ಬ್ರಹ್ಮ ರುದ್ರ ಇಂದ್ರ ಮೊದಲಾದ ದೇವತೆಗಳ ಅಜ್ಞಾನವನ್ನು ಕಳೆದವನು, ಅವರಿಗೆ ತತ್ವಜ್ಞಾನವನ್ನು ಕೊಟ್ಟವನು. ಅಷ್ಟೇ ಅಲ್ಲ, ಶ್ರೇಯೋಪಿತ ಲಕ್ಷ್ಮೀದೇವಿಗೆ ಅವ್ಯಕ್ತವಾದ ಜ್ಞಾನವನ್ನು ಭಗವಂತ ವ್ಯಕ್ತ ಮಾಡುವುದು. ಬ್ರಹ್ಮಾದಿ ದೇವತೆಗಳಿಗೆ ಇಲ್ಲದೇ ಇರುವಂಥ ಜ್ಞಾನವನ್ನು ಕೊಡ್ತಾನೆ, ಲಕ್ಷ್ಮೀದೇವಿಗೆ ಹಾಗಿಲ್ಲ. ಅದಕ್ಕೆ ಪ್ರತ್ಯೇಕ ಮಾಡಿತ್ತು. ಯಾವಾಗಲೂ ಸ್ತ್ರೀಯರನ್ನ ಸಪ್ರೇಟ್ ಮಾಡಬೇಕು. ಇಲ್ಲಿ ಹಾಗೆ ಮಾಡಿದ್ದಾರೆ, ಆ ಕಾರಣ ಅಲ್ಲ. ಸ್ತ್ರೀಯರಿಗೊಂದು ಪಂಕ್ತಿ, ಪುರುಷರಿಗೊಂದು ಪಂಕ್ತಿ, ಸ್ತ್ರೀಯರಿಗೊಂದು ಕ್ಯೂ, ಪುರುಷರಿಗೊಂದು ಕ್ಯೂ. ಹಾಗಿಲ್ಲಿ ಪರಮಾತ್ಮ ಬ್ರಹ್ಮಾದಿಗಳನ್ನು ಆಚಾರ್ಯರು ಬ್ರಹ್ಮಾದಿಗಳನ್ನು ಒಂದು ಕಡೆ ಹೇಳಿದ್ದಾರೆ, ಲಕ್ಷ್ಮೀದೇವಿಯನ್ನು ಬೇರೆ ಕಡೆ ಹೇಳಿದ್ದಾರೆ. ಅದಲ್ಲ ಕಾರಣ. ಬ್ರಹ್ಮಾದಿ ದೇವತೆಗಳಿಗೆ ಇಲ್ಲದೇ ಇರುವಂತಹ ಜ್ಞಾನವೂ ಉತ್ಪತ್ತಿಯಾಗುತ್ತೆ ಪರಮಾತ್ಮನ ಅನುಗ್ರಹದಿಂದ. ಅವರು ಅನಾದಿ ಕಾಲದಿಂದ ಜ್ಞಾನಿಗಳೇ ಆಗಿದ್ದರೂ ಕೂಡ ಅವರಿಗೆ ಇಲ್ಲದೇ ಇರುವಂತಹ ಜ್ಞಾನ ಎಂತಕ್ಕಂಥದ್ದು ಬ್ರಹ್ಮಾದಿ ದೇವತೆಗಳಿಗೆ ಉತ್ಪತ್ತಿಯಾಗುತ್ತೆ. ಲಕ್ಷ್ಮೀದೇವಿಗೆ ಹಾಗಿಲ್ಲ. ಲಕ್ಷ್ಮೀದೇವಿ ನಿತ್ಯ ಮುಕ್ತರು. ಯಾರು ಮುಕ್ತರಾಗಿದ್ದಾರೋ ಜೀವರಿಗೇನೆ ಮೋಕ್ಷದಲ್ಲಿ ಜ್ಞಾನವೃದ್ಧಿ ಆಗಲ್ಲ. ಯಾರು ಸಾಧನೆ ಮಾಡಿ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದಿದ್ದಾರೋ, ಮೋಕ್ಷವನ್ನು ಪಡೆದಂತಹ ಜೀವರಿಗೆ ಮೋಕ್ಷದಲ್ಲಿ ಅವರಿಗೆ ಜ್ಞಾನವೃದ್ಧಿ ಆಗಲ್ಲ. ಏನೋ ಮೋಕ್ಷದಲ್ಲಿ ವಿಶೇಷ ಸಾಧನೆ ಮಾಡ್ದ, ಭಗವಂತನಲ್ಲಿ ಭಕ್ತಿ ಮಾಡ್ದ, ಭಗವದ್ವಿಷೇಕವಾದ ಇನ್ನಷ್ಟು ಶ್ರವಣ ಮಾಡ್ದ, ಜ್ಞಾನ ಜಾಸ್ತಿ ಆಗುತ್ತಾ? ಇಲ್ಲವೇ ಇಲ್ಲ. ಆನಂದ ಇದೆ. ಪರಮಾತ್ಮನ ಮಹಿಮೆ ಕೇಳಿದ್ರಿಂದ ಆನಂದ ಆಗುತ್ತೆ. ಪರಮಾತ್ಮನ ಮಹಿಮೆ ಕೇಳಿದ್ರಿಂದ ಜ್ಞಾನ ಅಧಿಕ ಆಯಿತಾ? ಇಲ್ಲವೇ ಇಲ್ಲ. ಮುಕ್ತರಾದ ಜೀವರಿಗೇನೆ ಜ್ಞಾನದ ಆಧಿಕ್ಯ ಇಲ್ಲ ಅಂತಂದ ಮೇಲೆ ನಿತ್ಯ ಮುಕ್ತಳಾದಂಥ ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಮುಕ್ತಳಾದವಳು, ಅವಳ ಜ್ಞಾನದಲ್ಲಿ ಆಧಿಕ್ಯ ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಹಾಗಾದರೆ ಲಕ್ಷ್ಮೀದೇವಿಗೆ ಪರಮಾತ್ಮ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿತ ಜ್ಞಾನಸ್ಫೂರ್ತಿ. ಆ ಜ್ಞಾನಸ್ಫೂರ್ತಿ ಯಾರಿಂದ ಆಗುತ್ತೆ? ಲಕ್ಷ್ಮೀದೇವಿಯಲ್ಲಿ ಆಗುತ್ತೆ ಅಂದರೆ ಏನರ್ಥ? ಲಕ್ಷ್ಮೀದೇವಿಗೆ ಇಲ್ಲದೇ ಇರುವಂಥ ಜ್ಞಾನ ಭಗವಂತ ಕೊಡ್ತಾನೆ ಅಂತ ಅಲ್ಲ. ಭಗವಂತ ಅವಳಲ್ಲಿರುವಂಥ ಅವ್ಯಕ್ತವಾದ ಜ್ಞಾನವನ್ನು ವ್ಯಕ್ತ ಮಾಡ್ತಾನೆ ಅಂತ. ಅದು ಭಗವಂತನಿಂದಲೇ ನಡೆಯತಕ್ಕಂಥ ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ಹೇಳ್ತಾರೆ. ಅಲ್ಲಿ ಭಗವಂತನನ್ನು ಕಂಡಿದ್ದಾಳೆ, ಅದರಲ್ಲಿ ಒಂದು ನವೀನತ್ವ, ಅದನ್ನು ಭಗವಂತ ಅಭಿವ್ಯಕ್ತ ಮಾಡ್ತಾನೆ. ಭಗವಂತನ ಕಂಡೇ ಇದ್ದಾಳೆ, ಆ ನಾವೀನ್ಯ ಎಂಬತಕ್ಕಂಥದ್ದು ಸುಪ್ತವಾಗಿದೆ, ಅದನ್ನು ಭಗವಂತ ವ್ಯಕ್ತ ಮಾಡ್ತಾನೆ.
ಅದಕ್ಕೆ ಲಕ್ಷ್ಮೀದೇವಿಗೆ ಭಗವಂತ ಜ್ಞಾನಪ್ರದನಾಗಿದ್ದಾನೆ ಅಂತ. ಹೀಗೆ ಜ್ಞಾನಸ್ಫೂರ್ತಿ ಸದಾ, ಇದೇನೋ ಒಂದು ಕಾಲದಲ್ಲಿ ಅಂತಲ್ಲ, ಯಾವಾಗಲೂ ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮ ಜ್ಞಾನವನ್ನು ಕೊಡುವವನು, ಲಕ್ಷ್ಮೀದೇವಿಗೆ ಅವ್ಯಕ್ತವಾದದ್ದನ್ನು ವ್ಯಕ್ತ ಮಾಡುವವನು ಯಾವಾಗಲೂ ಪರಮಾತ್ಮ. ಲಕ್ಷ್ಮೀದೇವಿ ಪರಮಾತ್ಮನ ಅನುಗ್ರಹ ಇಲ್ಲದೇನೆ ಸ್ವಾತಂತ್ರ್ಯದಿಂದ ತನ್ನ ಅವ್ಯಕ್ತವಾದದ್ದನ್ನು ವ್ಯಕ್ತ ಮಾಡಿಕೊಳ್ಳಿಕ್ಕೆ ಅವಳಿಗೂ ಸಾಮರ್ಥ್ಯ ಇದೆ. ಹಾಂ, ಹೌದು, ಲಕ್ಷ್ಮೀ ಜ್ಞಾನ. ಇನ್ನು ಬ್ರಹ್ಮಾದಿ ದೇವತೆಗಳಿಗಂತೂ ಅವರು ಅಮುಕ್ತರು. ಅಮುಕ್ತರಾದವರಿಗೆ ಭಗವಂತನ ಅನುಗ್ರಹ ಇಲ್ಲದೇನೆ ಅವರಿಗೆ ಪೂರ್ಣತ್ವವೂ ಇಲ್ಲ ಜ್ಞಾನದಲ್ಲಿ. ಆ ಪೂರ್ಣತ್ವ ಅದು ಭಗವಂತನ ಅನುಗ್ರಹದಿಂದ. ಲಕ್ಷ್ಮೀದೇವಿಗೆ ಪೂರ್ಣತ್ವ ಇದೆ, ಭಗವಂತನ ಅನುಗ್ರಹದಿಂದಲೇ ಪೂರ್ಣತ್ವ ಇರೋದು. ಅವಳು ನಿತ್ಯ ಮುಕ್ತಳಾಗಿಲ್ಲ. ಇವರು ಇನ್ನು ಸಂಸಾರಾವಸ್ಥೆಯಲ್ಲಿದ್ದಾರೆ, ಅಂದರೆ ಇವರಿಗೆ ಏನು ಪೂರ್ಣತ್ವ ಬರಬೇಕು ಅದು ಬಂದಿಲ್ಲ. ಅದು ಭಗವಂತ ಕೊಡ್ತಾನೆ, ಜ್ಞಾನಾನಂದಾದಿಗಳಲ್ಲಿ ಪೂರ್ಣತ್ವ ಕೊಡ್ತಾನೆ. ಲಕ್ಷ್ಮೀದೇವಿಗೆ ಅವಳ ಯೋಗ್ಯತೆಗೆ ಅನುಗುಣವಾದ ಪೂರ್ಣತ್ವ ಇದೆ. ಪರಮಾತ್ಮನಲ್ಲಿರುವಂಥ ಪೂರ್ಣತ್ವ ಗಣನೆ ಮಾಡಲಿಕ್ಕಾಗಲ್ಲ. ನರಮಾಪಿರ ಪದಾಂಗುಲಿ ಲಸತನಂದರೆ ಪರಮಾತ್ಮನಲ್ಲಿ ಅಗಣ್ಯ ಗುಣಗಳಿದೆ. ಅಗಣ್ಯ ಗುಣಗಳನ್ನು ಗಣನೆ ಮಾಡಲಿಕ್ಕೆ ಲಕ್ಷ್ಮೀದೇವಿಯಿಂದ ಆಗುವುದಿಲ್ಲ ಅಂತ. ಯಾಕೆ ಲಕ್ಷ್ಮೀದೇವಿಯಲ್ಲಿ ಪೂರ್ಣತ್ವ ಇದೆ, ಅವಳ ಯೋಗ್ಯತೆ ಅನುಗುಣ. ಪರಮಾತ್ಮನಲ್ಲಿ ಅದನ್ನು ಮೀರಿದ ಗುಣಪೂರ್ಣತ್ವ ಇದೆ, ಅದನ್ನು ಅವಳಿಗೆ ಲೆಕ್ಕ ಮಾಡಲಿಕ್ಕಾಗುವುದಿಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮ ಇಲ್ಲದೇ ಇರತಕ್ಕಂತಹ ಜ್ಞಾನವನ್ನು ಕೊಡ್ತಾನೆ, ಜ್ಞಾನಸ್ಫೂರ್ತಿಗೆ ಸದಾ ಯಾವಾಗ. ಅಂತಹ ಹರಯೇ ಗುರವೇ ನಮ್ಮ ಹರಿಶಬ್ದವಾಚ್ಯನಾದ ಗುರುವೂ ಆಗಿರ್ತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಪ್ರಾರಂಭದಲ್ಲಿ ಆಚಾರ್ಯ ಮಂಗಳಾಚರಣೆ ಮಾಡಿದ್ದಾರೆ. ಶ್ರೀಕೃಷ್ಣ ಅರ್ಪಣ. ಹೌದಾ, ಏನು ರೆಕಾರ್ಡ್ ಆಗಲಿಲ್ವಾ? ಹಾಂ, ಒಂಚೂರು ಆ ಕಡೆ ಈ ಕಡೆ. ಈಶಾವಾಸ್ಯ ಬರದ ಆಮೇಲೆ ರವಕಾರ ಸಾಂದೋಗ್ಯ ಉಪನಿಷತ್ತು ಸಾಮವೇದ, ಆಮೇಲೆ ಮಾಂಡೂಕ ಸಪ್ತಸಂಗ ಅಥರ್ವ ಅರಕು ಎಲ್ಲ ಕೊಡ್ತೇವೆ. ರವಕಾರ ಯಾವ್ದು ಕೊಡ್ತಾರೆ, ಯಾವುದೇ ಸಾಮವೇದ ತಮಿಳು ಮಾಡ್ತಿರ್ತಾರೆ. ಸರ್ವ ಯಜ್ಞ ಭುಜಯ ನಮಃ. ಭಗವಂತ ಎಲ್ಲ ಯಜ್ಞವನ್ನು, ಭೋಜನವೂ ಒಂದು ಯಜ್ಞ, ಆದ್ದರಿಂದ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಅನುಸಂಧಾನ ಮಾಡ್ತಾರೆ. ಎಲ್ಲರಿಗೂ ಕಲಿಸ್ಬೇಕು, ಗ್ರೂಪ್ನಲ್ಲಿ ಏನು ಬೇಕಾದ್ರೆ ತಪ್ಪಿಲ್ಲ. ಹೆಣ್ಮಕ್ಳು ಕೇಳ್ತೀವಿ, ಎಲ್ಲ ಇರ್ತಾನೆ, ಎಲ್ಲ ತಗೊಂಡ್ಬೋದು. ತಸ್ಮೈ ಅಂತಹ ಅಂದರೆ ಹಿಂದೆ ಹೇಳಿದ ಗುಣವಿಶಿಷ್ಟನಾದ. Finish papers.
ವಿಷಯ ಇದು ಉದ್ಯೋಗ ತಕ್ಕ ವಿಷಯ ಹಿಂದೆ ಕೇಳಬೇಕು ವ್ಯವಸಾಯ ಮಾಡೋದ್ರಿಂದ ದಸರಾ ಪ್ರಕರಣ ಬರುತ್ತಿಲ್ಲ ಅದ್ರ ಪಡಿಸ ಇಂದ ಇದು ಭಾವ ಏನು ಪಟ್ಟಣ ಕೇಳಿದ್ರೆ ನಮಗೆ ಬಿಡಿ ಕುಡಿದ ಭಾವದ ಮೇಲೆ ಭಾವನೆ ಅವನ ಅಭಾವ ಇಂಥ ಅಜ್ಞಾನ ಪಡೋದ್ರೆ ಅಂದ ಜ್ಞಾನ ಬರೋ ಇಂಥ ಭಾವ ಇಂಥ ಭಾವ ಅಂತ ಭಾವ தம்பி எங்க போயிருக்கா தம்பி பயம் இருக்கேன் அவங்க போகணும்னு சொல்லிட்டு இருந்தான் ஓ அப்படியா உங்களோட வரலாறுன்னு கேட்டு அப்புறம் என்னோட வரல நான் வந்து நான் ட்ரெயினில் தான் போவேன் நான் ட்ரெயின் தான் ட்ரெயின் தான் பட் அது வரைக்கும் வாக் பண்ணுவேன் ஆமாம் இல்லை அது வரைக்கும் போகலான்னு தெரியல வாக் வித் யூ நோ ப்ராப்ளம் யாரோ ஒருத்தர் வாக்கிங் 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 ஏமா அதாவது உதாரணம் ராமசேனம் அதாவது சர்வசிக்ஷா ನೋಡಿ ಏನಾಗ್ತಂದ್ರೆ ದನ ಕೈಯಿಂದ ಅವ ಏನಂತಂದ್ರೆ ದನ ಅದು ಕೈಗೆ ಪ್ರೊಫೆಸರ್ ಬಿಟ್ಟು ಸರಿ ஆட்டோவில் போயிடலாம் ஏன்னா சீனிவாச புஸ்தகம் கேட்டேன் நம்ம குருவிட்ட கொண்டு அவர் எங்கேயோ போறாரு நான் வந்து அதுக்கு ட்ரெயின் பிடிக்க போறேன் இல்லையா நான் பஸ் ஸ்டாண்ட் வரைக்கும் போறேன்
கம்பெனி அவ்வளோ